ಒಬ್ಬ ವ್ಯಕ್ತಿ ಭಾರತದಲ್ಲಿ ಲಕ್ಸುರಿ ಜೀವನದ ಸಿಂಬಲ್ ಆಗಿದ್ದ. ಪ್ರೈವೇಟ್ ಜೆಟ್ಟು, ಫಾರ್ಮುಲಾ 1 ಟೀಮು, IPL ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮು, ಪಾರ್ಟಿಗಳು, ಕೋಟ್ಯಾಂತರ ವ್ಯವಹಾರ. ಆದರೆ ಒಂದೇ ದಿನ 9,000 ಕೋಟಿಗೂ ಹೆಚ್ಚು ಸಾಲ ಮಾಡಿ ಭಾರತ ದೇಶವನ್ನೇ ಬಿಟ್ಟು ಓಡಿಯೋದ. ಇವನ ಹೆಸರೇ ವಿಜಯ್ ಮಲ್ಯ. ಇವನು ಹೇಗೆ ಭಾರತದ ಕಿಂಗ್ ಆಫ್ ಗುಡ್ ಟೈಮ್ಸ್ ಆಗಿದ್ದ, ಹೇಗೆ ಬಿಸ್ನೆಸ್ ಸಾಮ್ರಾಜ್ಯವನ್ನು ಕಟ್ಟಿದ, ಮತ್ತು ಹೇಗೆ ದೇಶದ ಅತ್ಯಂತ ದೊಡ್ಡ ಬ್ಯಾಂಕ್ ಡಿಫಾಲ್ಟರ್ ಆಗಿ ಮಾರ್ಪಟ್ಟ. ಇವತ್ತಿನ ಈ ವಿಡಿಯೋದಲ್ಲಿ ವಿಜಯ್ ಮಲ್ಯ ಜೀವನದ ಸಂಪೂರ್ಣ ಕತೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಸೋಲೋ ಟ್ರಾವೆಲ್ 360 ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ವಿಜಯ್ ಮಲ್ಯ ಬಾಲ್ಯ ಮತ್ತು ಕುಟುಂಬ. ವಿಜಯ್ ಮಲ್ಯ ಜನಿಸಿದ್ದು 1955ರಲ್ಲಿ ಕೋಲ್ಕತ್ತಾದಲ್ಲಿ. ಅವರ ತಂದೆ ವಿಠಲ್ ಮಲ್ಯ ಭಾರತದ ದೊಡ್ಡ ಮದ್ಯ ಕಂಪನಿ ಯುನೈಟೆಡ್ ಬ್ರೀವರೀಸ್ ಅಂದರೆ UB ಗ್ರೂಪ್ನ ಮಾಲೀಕರಾಗಿದ್ದರು. UB ಗ್ರೂಪ್ ಅಂದರೆ ಇಂದಿನ ಕಿಂಗ್ ಫಿಶರ್ ಬೀರ್ ಬ್ರ್ಯಾಂಡು. ಚಿಕ್ಕ ವಯಸ್ಸಿನಿಂದಲೇ ವಿಜಯ್ ಮಲ್ಯ ಲಕ್ಸುರಿ ಮತ್ತು ಬಿಸ್ನೆಸ್ ವಾತಾವರಣದಲ್ಲಿ ಬೆಳೆದವನಾಗಿದ್ದ. ಅವರು ಬೆಂಗಳೂರಿನ ಪ್ರಸಿದ್ಧ ಶಾಲೆಯಲ್ಲಿ ಓದಿ ನಂತರ ಕೋಲ್ಕತ್ತಾದ ಸೆಂಟ್ ಝೇವಿಯರ್ಸ್ ಕಾಲೇಜ್ನಲ್ಲಿ ಡಿಗ್ರಿ ಪಡ್ಕೊಳ್ತಾರೆ. ಆದರೆ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಅವರ ತಂದೆ ಅಕಸ್ಮಾತ್ತಾಗಿ ಸಾವನ್ನಪ್ಪಿದಾಗ. 1983ರಲ್ಲಿ ವಿಜಯ್ ಮಲ್ಯ ಕೇವಲ 28 ವರ್ಷ ವಯಸ್ಸಿನಲ್ಲಿ UB ಗ್ರೂಪ್ನ ಚೇರ್ಮನ್ ಆಗ್ತಾರೆ. ಆ ಸಮಯದಲ್ಲಿ ಎಲ್ಲರೂ ಇವನನ್ನು ಪಾರ್ಟಿ ಬಾಯಿ, ಕಂಪ್ನಿ ಹಾಳು ಮಾಡ್ತಾನೆ ಅಂತ ಕರೀತಾ ಇರ್ತಾರೆ. ಆದರೆ ಆರಂಭದಲ್ಲಿ ವಿಜಯ್ ಮಲ್ಯ ತುಂಬ ಅಗ್ರೆಸಿವ್ ಬಿಸ್ನೆಸ್ ಮ್ಯಾನ್ ಆಗ್ತಾರೆ. ಹೆಚ್ಚು ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡ್ತಾರೆ, ಖರೀದಿ ಮಾಡ್ತಾರೆ. ಬೀರ್ ಮಾರ್ಕೆಟ್ನಲ್ಲಿ ಕಿಂಗ್ ಫಿಶರ್ ಬ್ರ್ಯಾಂಡನ್ನು ಟಾಪ್ ಲೆವೆಲ್ಗೆ ತಗೊಂಡೋಗ್ತಾರೆ. ಸ್ವಲ್ಪ ಸಮಯದಲ್ಲೇ ವಿಜಯ್ ಮಲ್ಯ ಲಕ್ಸುರಿ ಪ್ಲಸ್ ಸ್ಟೈಲು ಪ್ಲಸ್ ಶ್ರೀಮಂತಿಕೆ ಅನ್ನೋ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಇನ್ನು ಕಿಂಗ್ ಆಫ್ ಗುಡ್ ಟೈಮ್ಸ್, ವಿಜಯ್ ಮಲ್ಯ ಕೇವಲ ಬಿಸ್ನೆಸ್ ಮಾಡಲಿಲ್ಲ, ತಮ್ಮನ್ನೇ ಒಂದು ಬ್ರ್ಯಾಂಡಾಗಿ ಮಾಡ್ಕೊಳ್ತಾರೆ. ಅವ್ರ ಟ್ಯಾಗ್ಲೈನ್ ಏನಂದರೆ ಕಿಂಗ್ ಆಫ್ ಗುಡ್ ಟೈಮ್ಸ್. ವಿಜಯ್ ಮಲ್ಯ ಯಾವಾಗಲೂ ಲಕ್ಸುರಿ ಕಾರುಗಳು, ಪ್ರೈವೇಟ್ ಜೆಟ್ಸು, ಯಾಚ್ಟು, ಗ್ರ್ಯಾಂಡ್ ಪಾರ್ಟೀಸು, ಮಾಡೆಲ್ಸ್ ಮತ್ತು ಸೆಲೆಬ್ರಿಟಿಗಳ ಜೊತೆ ಕಾಣಿಸ್ಕೊಳ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾ ಇಲ್ದಿರೋ ಕಾಲದಲ್ಲಿ ವಿಜಯ್ ಮಲ್ಯ ಫುಲ್ಲು ವೈರಲ್ ಪರ್ಸನಾಲಿಟಿ ಆಗಿ ಕಾಣಿಸ್ಕೊಳ್ತಾ ಇರ್ತಾರೆ. RCB ಮತ್ತು ಫಾರ್ಮುಲಾ 1 ಟೀಮ್ ಬಗ್ಗೆ ಮಾತಾಡೋದಾದರೆ 2008ರಲ್ಲಿ IPL ಶುರುವಾದಾಗ ವಿಜಯ್ ಮಲ್ಯ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮನ್ನು ಖರೀದಿ ಮಾಡ್ತಾರೆ. ಅಂದಿನ ನಮ್ಮ RCB ತಂಡದಲ್ಲಿ ನಮ್ಮ ಕನ್ನಡಿಗರಾದ ರಾಹುಲ್ ದ್ರಾವಿಡ್ ಅವರು, ಅನಿಲ್ ಕುಂಬ್ಳೆ ಅವರು, ದೆಹಲಿ ಮೂಲದ ವಿರಾಟ್ ಕೊಹ್ಲಿ ಅವರು, ಇನ್ನೂ ಬೇಕಾದಷ್ಟು ಜನ ಎಲ್ಲ ಇರ್ತಾರೆ. ಹಾಗೆ ಕಿಂಗ್ ಫಿಶರ್ ಏರ್ಲೈನ್ ಹೆಸರು ದೇಶದ ಗ್ಲಾಮರ್ ಏರ್ಲೈನಲ್ಲಿ ಒಂದಾಗಿರುತ್ತೆ. ಅಷ್ಟೇ ಅಲ್ಲ, ಫೋರ್ಸ್ ಇಂಡಿಯಾ ಅನ್ನೋ ಒಂದು ಫಾರ್ಮುಲಾ ಟೀಮನ್ನು ಕೂಡ ಅವರು ಖರೀದಿ ಮಾಡಿರ್ತಾರೆ. ಆ ಸಮಯದಲ್ಲಿ ಮಲ್ಯ ಜೀವನ ತುಂಬ ಹೀರೋ ಥರ ಕಾಣ್ತಾ ಇತ್ತು ಎಲ್ಲರಿಗೂ. ಮಲ್ಯ ಅಂದರೆ ಇಡೀ ಭಾರತದ ಯುವಕರಿಗೆ ಒಂದು ರೋಲ್ ಮಾಡೆಲ್ ಆಗಿರ್ತಾ ಇದ್ರು. ಇನ್ನು ಕಿಂಗ್ ಫಿಶರ್ ಏರ್ಲೈನ್ಸ್ ಯಾವಾಗ ಉದಯ ಆಯಿತು ಅಂತ ನೋಡೋದಾದರೆ 2005ರಲ್ಲಿ ವಿಜಯ್ ಮಲ್ಯ ಕಿಂಗ್ ಫಿಶರ್ ಏರ್ಲೈನ್ನ ಸ್ಥಾಪನೆ ಮಾಡ್ತಾರೆ. ಆ ಸಮಯದಲ್ಲಿ ಭಾರತದಲ್ಲಿ ವಿಮಾನಯಾನ ಕ್ಷೇತ್ರ ತುಂಬ ವೇಗವಾಗಿ ಸಾಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಕಿಂಗ್ ಫಿಶರ್ ಏರ್ಲೈನ್ಸ್ ಯಾಕೆ ಇಷ್ಟು ಸ್ಪೆಷಲ್ ಆಯಿತು ಅಂದರೆ ಲಕ್ಸುರಿ ಸೀಟ್ಸು, ಬ್ಯೂಟಿಫುಲ್ ಕ್ಯಾಬಿನ್ ಕ್ರೀವು, ಇನ್ಫ್ಲೈಟ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಹಾಗೆಯೇ ಪ್ರೀಮಿಯಂ ಎಕ್ಸ್ಪೀರಿಯನ್ಸು. ಜನರಿಗೆ ಅದೊಂದು ಫ್ಲೈಟ್ ಆಗಿರಲಿಲ್ಲ, ಒಂದು ಲಕ್ಸುರಿ ಜೀವನದ ಸಿಂಬಲ್ ಆಗಿರುತ್ತೆ. ಕೆಲವೇ ವರ್ಷಗಳಲ್ಲಿ ಕಿಂಗ್ ಫಿಶರ್ ಟಾಪ್ ಏರ್ಲೈನ್ಸ್ಗಳಲ್ಲಿ ಕೂಡ ಒಂದಾಗುತ್ತೆ. ಇನ್ನು ಕಿಂಗ್ ಫಿಶರ್ ಏರ್ಲೈನ್ಸ್ ಯಾವಾಗ ಒಂದು ಪತನವಾಯಿತು ಅಂತ ನೋಡೋದಾದರೆ, ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಸಮಸ್ಯೆ ಎಲ್ಲ ಆಯಿತು ಅಂದರೆ ಕಿಂಗ್ ಫಿಶರ್ ಏರ್ಲೈನ್ಸು ತುಂಬ ದುಬಾರಿ ಟೈಪಲ್ಲಿ ಓಡಾಡ್ತಾ ಇತ್ತು. ಫ್ಯೂಯಲ್ ಪ್ರೈಸು ದಿಢೀರಂತ ಜಾಸ್ತಿ ಆಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಜಾಸ್ತಿ ಲಾಸ್ ಆಗ್ತಾ ಹೋಗುತ್ತೆ ಒಂದು ಕಂಪ್ನಿಗೆ. ಯಾವಾಗ ವಿಜಯ್ ಮಲ್ಯ ಅವರು ಏರ್ ಡೆಕ್ಕನ್ನು ಖರೀದಿ ಮಾಡ್ತಾರೋ ಅದು ಕೂಡ ಒಂದು ದೊಡ್ಡ ಹೊರೆ ಆಗುತ್ತೆ. ಬ್ಯಾಂಕ್ಗಳಿಂದ ಸಾವಿರಾರು ಕೋಟಿ ಸಾಲವನ್ನು ಪಡ್ಕೊಳ್ತಾರೆ. ಆದರೆ ಕಂಪ್ನಿಗೆ ಯಾವುದೇ ಥರ ಲಾಭ ಕೂಡ ಆಗೋದಿಲ್ಲ. ಎಂಪ್ಲಾಯಿಗಳಿಗೆ ಸರಿಯಾಗಿ ಸ್ಯಾಲ್ರಿ ಕೊಡೋದಕ್ಕಾಗಲ್ಲ, ಸಾಲದ ಮೇಲೆ ಸಾಲ ಆಗುತ್ತೆ, ಬಡ್ಡಿ ಮೇಲೆ ಬಡ್ಡಿ ಬ್ಯಾಂಕ್ಗಳಿಂದ ಆಗ್ತಾ ಹೋಗುತ್ತೆ, ಸಂಬಳ ಇರಲ್ಲ, ವಿಮಾನಗಳು ಒಂದೊಂದಾಗಿ ಸ್ಟಾಪ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನಿಧಾನವಾಗಿ 2012ರ ವೇಳೆಗೆ ತುಂಬ ಪರಿಸ್ಥಿತಿ ಹದಗೆಡುತ್ತೆ. ಎಂಪ್ಲಾಯಿಗೆ ಸಂಬಳ ಕೊಡೋದಕ್ಕಾಗಲ್ಲ, ಫ್ಲೈಟು ಬ್ಯಾಕ್ ಟು ಬ್ಯಾಕ್ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ, ಪೈಲಟ್ಸ್ಗಳು ರಿಸೈನ್ ಮಾಡ್ತಾ ಹೋಗ್ತಾರೆ ಒಬ್ಬೊಬ್ಬರಾಗಿ, ಏರ್ಪೋರ್ಟ್ಸ್ ಡ್ಯೂಯಲ್ ಪೆಂಡಿಂಗ್ ಇರುತ್ತೆ. ಕೊನೆಗೆ ಕಿಂಗ್ ಫಿಶರ್ ಏರ್ಲೈನ್ಸು ಸಂಪೂರ್ಣವಾಗಿ ನಿಲ್ತಾ ಹೋಗುತ್ತೆ. ಒಮ್ಮೆ ಭಾರತದಲ್ಲಿ ನಂಬರ್ 1 ಲಕ್ಸುರಿ ಏರ್ಲೈನ್ಸ್ ಅನ್ನಿಸ್ಕೊಂಡಿದ್ದ ಒಂದು ಕಂಪ್ನಿ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ಅಲ್ಲಿಗೆ ದೇಶ ಬಿಟ್ಟು ವಿಜಯ್ ಮಲ್ಯ ಹೊರಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಪ್ರತಿಯೊಂದು ಕಂಪ್ನಿಗಳಲ್ಲೂ ಲಾಸ್ ಆಗ್ತಾ ಹೋಗುತ್ತೆ. 2016ರಲ್ಲಿ ನಮ್ಮ ವಿಜಯ್ ಮಲ್ಯ ಭಾರತವನ್ನು ಬಿಟ್ಬಿಟ್ಟು ಯುನೈಟೆಡ್ ಕಿಂಗ್ಡಮ್ಗೆ ಹಾರೋಗ್ತಾರೆ.
ಅದರ ನಂತರ ದೊಡ್ಡ ವಿವಾದನೆ ಶುರು ಆಗ್ತಾ ಹೋಗುತ್ತೆ. ಭಾರತದ ಬ್ಯಾಂಕುಗಳು ಏನು ಹೇಳುತ್ತಂದ್ರೆ ಮಲ್ಯ 9,000 ಕೋಟಿ ಸಾಲವನ್ನು ಇನ್ನೂ ತೀರಿಸಿಲ್ಲ. CBI, ED ಸೇರಿದಂತೆ ಹಲವು ಸಂಸ್ಥೆಗಳು ತನಿಖೆ ಕೂಡ ಆರಂಭ ಮಾಡುತ್ತೆ. ಭಾರತ ಸರ್ಕಾರ ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ಬರೋದಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾರೆ, ಆದರೆ ಯಾವುದೇ ಥರ ಅದು ಸಾಧ್ಯವಾಗೋದಿಲ್ಲ. ಆದರೆ ಇವತ್ತಿಗೂ ವಿಜಯ್ ಮಲ್ಯ UK ಇದ್ಕೊಂಡೇ ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಜನರ ದೊಡ್ಡ ಪ್ರಶ್ನೆ ಏನು ಅಂತಂದರೆ, ಇಷ್ಟೊಂದು ಸಾಲ ಹೇಗೆ ಸಿಕ್ತು, ಬ್ಯಾಂಕ್ಗಳು ಯಾಕೆ ಇಷ್ಟೊಂದು ಹಣ ಕೊಡ್ತು, ಮತ್ತು ಮಲ್ಯ ಮಾತ್ರ ಮಾಡಿದ ತಪ್ಪ ಅಥವಾ ಸಿಸ್ಟಮ್ ಕೂಡ ಫೇಲ್ ಆಯ್ತಾ ಅನ್ನೋದು ಇದು ಇವತ್ತಿಗೂ ಒಂದು ದೊಡ್ಡ ಚರ್ಚೆಯಾಗಿ ಉಳಿದುಕೊಂಡಿದೆ. ಸೊ ಅಂತಿಮವಾಗಿ ವಿಜಯ್ ಮಲ್ಯ ಅವರ ಒಂದು ಲೈಫ್ ಸ್ಟೈಲು, ಅವರ ಒಂದು ಕುಸಿತ ನೋಡೋದಾದರೆ ಏನು ಹೇಳಬೇಕು ಅಂದರೆ, ವಿಜಯ್ ಮಲ್ಯ ಕತೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ. ಕೇವಲ ಲಕ್ಸುರಿ, ಫೇಮು, ಮನಿ, ಪವರು ಇದ್ಯಾವುದು ಶಾಶ್ವತ ಇರಲ್ಲ. ಒಮ್ಮೆ ಭಾರತದಲ್ಲಿ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂದ್ಕೊಂಡಿದ್ದ ವ್ಯಕ್ತಿ ಇವತ್ತು ಭಾರತದ ಅತ್ಯಂತ ವಿವಾದಾತ್ಮಕ ಉದ್ಯಮಿಗಳಲ್ಲಿ ಒಬ್ಬರಾಗಿದ್ದಾರೆ. ಆದರೆ ಒಂದು ದೊಡ್ಡ ಸತ್ಯದ ವಿಷಯ ಕೂಡ ನಿಮ್ಗೆ ಹೇಳಬೇಕು, ವಿಜಯ್ ಮಲ್ಯ ಕತೆ ಯಾವುದೇ ಒಂದು ಸಿನಿಮಾ ಕತೆಗಿಂತ ಕಡಿಮೆ ಇಲ್ಲ. ನಿಮಗೆ ವಿಜಯ್ ಮಲ್ಯ ಬಗ್ಗೆ ಏನು ಅನಿಸುತ್ತೆ? ಅವರು ವಿಲ್ಲನ್ನ ಅಥವಾ ಸಿಸ್ಟಮ್ಗೆ ಬಲಿಯಾಗಿದ್ದಂತಹ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. We showed it today, gave us a great start, and I'm proud of RCB tonight, and I hope that this form continues through